ಸರ್ ಅಕ್ಟೋಬರ್ ಮಂತಲ್ಲಿ ಎಲೆಕ್ಷನ್ ನಡೀತು. ಒಂದು ತಿಂಗಳು ನಡೀತು. ಒಂದು ತಿಂಗಳಲ್ಲಿ ನನಗೆ ಯುವಕರು ಅಂದರೆ ಕೆ ಆರ್ ಕ್ಷೇತ್ರದ ಯುವಕರು ನನಗೆ ಓಟ್ ಹಾಕ್ಬೋದಾಗಿತ್ತು. ಎಲ್ಲ ಸೇರ್ಕೊಂಡು ನನಗೆ 1708 ಓಟಲ್ಲಿ ನನ್ನ ಇವತ್ತು ವಿನ್ ಮಾಡ್ತಿದ್ದಾರೆ. ವಿನ್ ಆಗಿದ್ದು ಎಲ್ಲ ತುಂಬ ಸಂತೋಷ ಆಯಿತು. ಅವರು 400 ಚಿಲ್ಲರೆ ಅಂದರೆ 400 ಚಿಲ್ಲರೆಯಲ್ಲಿ ನನ್ನ ಅಂತರದಲ್ಲಿ ವಿನ್ ಮಾಡ್ತಿದ್ದಾರೆ. ಸೊ ಈಗ ತುಂಬ ಸಂತೋಷ ಆಯಿತು. ಎಲ್ಲ ಯುವಕರು ನನಗೆ ಯಾರ್ಯಾರು ಓಟ್ ಹಾಕಿದ್ರು ಎಲ್ಲರಿಗೂ ನನ್ನ ಥ್ಯಾಂಕ್ಸ್ ಅಂತ ಹೇಳ್ಬಲ್ಲೆ. ಮೈಸೂರಿನ ಉದಯಗಿರಿ ಪೊಲೀಸ್ ಠಾಣೆ ಬಳಿ ನಡೆದ ಕಲ್ಲು ತೂರಾಟದ ಹಿನ್ನೆಲೆ ಠಾಣೆ ಸಂಪರ್ಕಿಸುವ ರಸ್ತೆ ಸಂಪೂರ್ಣ ಬಂದ್ ಆಗಿದ್ದು, ಸುಮಾರು 1 ಕಿಲೋಮೀಟರ್ ಹಿಂದೆಯೇ ಪೊಲೀಸರು ವಾಹನವನ್ನ ತಡೆದು ಬದಲಿ ಮಾರ್ಗದಲ್ಲಿ ತೆರಳುವಂತೆ ಸೂಚಿಸುತ್ತಿದ್ದಾರೆ. ಠಾಣೆ ಸುತ್ತಮುತ್ತ ಅಂಗಡಿ ಮುಂಗಟ್ಟುಗಳು ಸಂಪೂರ್ಣ ಬಂದ್ ಆಗಿದ್ದು, ಸ್ಥಳದಲ್ಲಿ ಸಾಕಷ್ಟು ಪೊಲೀಸರನ್ನ ಸಹ ನಿಯೋಜಿಸಲಾಗಿದೆ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಹಾಗೂ ಸಚಿವ ರಾಜಣ್ಣ ದೆಹಲಿಗೆ ಭೇಟಿ ವಿಚಾರವಾಗಿ ರಾಜಣ್ಣ ದೊಡ್ಡವರು, ನಾನು ಅವರ ಬಗ್ಗೆ ಮಾತನಾಡಲ್ಲ, ನಾನು ಪಕ್ಷದ ಸಣ್ಣ ಕಾರ್ಯಕರ್ತ ಎಂದು ರಾಜಣ್ಣರವರಿಗೆ ಪರೋಕ್ಷವಾಗಿ ಟಾಂಗ್ ಕೊಟ್ಟಿದ್ದಾರೆ ಡಿಕೆ ಶಿವಕುಮಾರ್ ಅವರು. ದೊಡ್ಡವ್ರ ಬಗ್ಗೆ ನಾನು ಮಾತಾಡೋದು ಬೇಡ, ಅವೆಲ್ಲ ನಮ್ಮ ಸೀನಿಯರ್ ಲೀಡರ್ಸು, ನಾವೆಲ್ಲ ಇನ್ನು ಕಾರ್ಯಕರ್ತರು. ಇನ್ನು ನರಸೀಪುರದಲ್ಲಿ ನಡೆಯುತ್ತಿರುವ ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನ ಮಾಡಿದ್ದು ಪ್ರಯಾಗರಾಜ್ನಲ್ಲಿ ಮಾಡಿದ್ದಷ್ಟೇ ಸಂತಸವಾಗಿದೆ ಎಂದು ಮೈಸೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ನೀಡಿದ್ದಾರೆ. ನಾನು ನಿನ್ನೆ ಪುಣ್ಯ ಸ್ನಾನ ಮಾಡಿದ್ದೇನೆ. ಸಿಎಂ ಕಾಲಿನ ನೋವಿನ ಹಿನ್ನೆಲೆಯಲ್ಲಿ ಬರಲಿಲ್ಲ. ಡಿಕೆ ನೀನು ಹೋಗು ಅಂದಿದ್ರು. ಕಾವೇರಿ ನದಿ ಪವಿತ್ರವಾಗಿದೆ. ಸಂಗಮದ ನೀರು ಶುದ್ಧ. ಬಜೆಟ್ನಲ್ಲಿ ತ್ರಿವೇಣಿ ಸಂಗಮ ಅಭಿವೃದ್ಧಿಗೆ ಹಣ ಇಡುತ್ತೇವೆ ಎಂದು ತಿಳಿಸಿದ್ದಾರೆ. ಇನ್ನು ಉದಯಗಿರಿ ಪೊಲೀಸ್ ಠಾಣೆಯ ಕಲ್ಲು ತೂರಾಟದ ವಿಚಾರವಾಗಿ ಯಾರೇ ತಪ್ಪು ಮಾಡಿದ್ರೂ ಕಠಿಣ ಕ್ರಮ ಆಗುತ್ತೆ ಎಂದು ಮೈಸೂರಿನಲ್ಲಿ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ನೀಡಿದ್ದು, ಪೊಲೀಸರು ಸಮಯ ಪ್ರಜ್ಞೆ ಮೆರೆದಿದ್ದಾರೆ. ಬೇಗನೆ ಪರಿಸ್ಥಿತಿಯನ್ನ ನಿಯಂತ್ರಣಕ್ಕೆ ತಂದಿದ್ದಾರೆ. ನಾನು ಕೂಡ ವಿಡಿಯೋ ನೋಡಿದ್ದೇನೆ. ಘಟನೆ ಬಗ್ಗೆ ಮಾಹಿತಿಯನ್ನು ಸಹ ಪಡೆದಿದ್ದೇನೆ. ಎಲ್ಲರೂ ಕೂಡ ಸಣ್ಣ ಹುಡುಗರು ಅಂತ ಹೇಳಿದ್ರು. ಪೊಲೀಸರ ಮೇಲೆ ಹಲ್ಲೆ ಸಹಿಸಲ್ಲ. ಕ್ರಮಕ್ಕೆ ಈಗಾಗಲೇ ಸೂಚನೆ ನೀಡಿದ್ದೇವೆ. ಉದಯಗಿರಿ ಪ್ರಕರಣದಲ್ಲಿ ಪೊಲೀಸರ ತಪ್ಪು ಎಂಬ ಸಚಿವ ರಾಜಣ್ಣ ಹೇಳಿಕೆ ವಿಚಾರವಾಗಿ ಪೊಲೀಸರು ಪರಿಸ್ಥಿತಿಯನ್ನು ನಿಯಂತ್ರಣ ಮಾಡಿದ್ದಾರೆ. ರಾಜಣ್ಣ ಹೇಳಿಕೆಗೆ ನಾನು ಪ್ರತಿಕ್ರಿಯೆ ಕೊಡಲ್ಲ. ಅವರು ಸಚಿವರಿದ್ದಾರೆ. ಈ ಬಗ್ಗೆ ಸಿಎಂ ನೋಡಿಕೊಳ್ಳುತ್ತಾರೆ ಎಂದು ಮೈಸೂರಿನಲ್ಲಿ ಡಿಕೆ ಶಿವಕುಮಾರ್ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ನೋಡಿ, ನಮ್ಮ ತ್ರಿವೇಣಿ ಸಂಗಮ ನಮ್ಮ ಕರ್ನಾಟಕದಲ್ಲಿ ಕಾವೇರಿ, ಕಪಿಲ, ಸ್ಫಟಿಕ ಈ ಮೂರು ಕೂಡ ಭಾಳ ಪವಿತ್ರವಾದಂಥ ಜಾಗ. ನನಗೆ ನಮ್ಮ ಪೂರ್ವಜರು ಈ ಜಾಗದಲ್ಲಿ ಮತ್ತು ಆ ತಾಲೂಕಿಗೆ ಸಂಬಂಧಪಟ್ಟಂಥ ಟಿ ನರಸೀಪುರದ ಇದೆಯಲ್ಲ ಮರಳದು ತಲಕಾಡಿನಲ್ಲಿ ಗಂಗರದು ಒಂದು ದೊಡ್ಡ ಇತಿಹಾಸ ಇದೆ. ನಮ್ಮ ಅನೇಕರ ದಾಖಲೆಗಳಲ್ಲಿ ನಮ್ಮ ಪೂರ್ವಜರು ಕೂಡ ಅಲ್ಲಿಂದ ನಾಯಕತ್ವ ವಹಿಸಿದಂಥ ದಾಖಲೆಗಳು ಕೂಡ ನಮ್ಮಲ್ಲಿದೆ. ನಾನು ಹಿಂದೆ ಅದನ್ನು ಡೆವಲಪ್ಮೆಂಟ್ ಮಾಡಿಸ್ಬೇಕು ಅಂತೇಳಿ ನಾನು ಪ್ರಯತ್ನ ಮಾಡಿದ್ದೆ, ಬಟ್ ಮಾಡೋಕ್ಕಾಗಿಲ್ಲ. ಈಗ ಅದು ನಮ್ಮ ಅನೇಕ ಮಠಾಧೀಶರು, ಚುಂಚನಗಿರಿಯವರು, ಸುತ್ತೂರಿನವರು, ಬೇರೆಯವರೆಲ್ಲ ಸೇರಿ ಅದನ್ನು ಪರಂಪರೆಯನ್ನು ಸ್ವಲ್ಪ ಬೆಳೆಸ್ಕೊಂಡು ಬಂದಿದ್ದಾರೆ.
ಇದು ಯಾವುದಕ್ಕೇನು ಕಡಿಮೆ ಇಲ್ಲ. ನಾನು ನಿನ್ನೆ ರಾತ್ರಿ 10:30-11 ಗಂಟೆಗೆ ನಾನು ಕೂಡ ಆ ಕುಂಭಮೇಳದಲ್ಲಿ ಸ್ನಾನ ಮಾಡಿದೆ. ನೀರು ಭಾಳ ಪವಿತ್ರವಾಗಿದೆ, ಇತಿಹಾಸ. ಸೊ ನಾವು ಅದನ್ನು ಉಳಿಸ್ಕೋಬೇಕು, ಬೆಳೆಸ್ಕೊಳ್ಬೇಕು. ಸೊ ಇದು ನಮ್ಮ ನಾಡಿನಲ್ಲೂ ಕೂಡ, ನಮ್ಮ ಭೂಮಿಯಲ್ಲೂ ಕೂಡ ಇಂಥ ಒಂದು ಪವಿತ್ರವಾದಂಥ ಜಾಗ ಇರೋದು ನಮ್ಮೆಲ್ಲರ ಭಾಗ್ಯ. ನಮ್ಮ ಜಿಲ್ಲಾಧಿಕಾರಿಗಳು ಮತ್ತು ನಮ್ಮ ಕನ್ನಡ ಕಲ್ಚರ್ ಅವರು, ಧಾರ್ಮಿಕ ದತ್ತಿಯವರು ಗಂಗಾ ಪೂಜೆಯನ್ನು ಪ್ರಾರಂಭ ಮಾಡಿದ್ದಾರೆ. ಭಾಳ ಚೆನ್ನಾಗಿ ಅಧಿಕಾರಿಗಳೆಲ್ಲ ಕೆಲಸ ಮಾಡಿದ್ದಾರೆ. ರಾತ್ರಿ 11 ಗಂಟೆಗೂ ಕೂಡ ಸುಮಾರು ಜನ ಎಲ್ಲ ಇದ್ದರು. ಸೊ ಅದಕ್ಕೆ ಇದು ಬಿಗಿನಿಂಗು. ಮಧ್ಯ ಕೋವಿಡ್ ಇರೋ ದೃಷ್ಟಿಯಿಂದ ಒಂದು 5-6 ವರ್ಷ ಅವರು ನಡೆಸಲಿಲ್ಲ. ಈಗ ಮತ್ತೆ ಪ್ರಾರಂಭ ಮಾಡ್ತಾಯಿದ್ದಾರೆ, 3 ವರ್ಷಕ್ಕೆ ಒಂದ್ಸತಿಗಿಂತ. ಮುಂದಿನ ದಿನದಲ್ಲಿ ಸರ್ಕಾರ ಅದಕ್ಕೊಂದು ದೊಡ್ಡ ಮಾಸ್ಟರ್ ಪ್ಲಾನ್ ಮಾಡ್ತದೆ. ನಾನು ಕೂಡ ಕಾವೇರಿ ಆರತಿ ಬಗ್ಗೆ ನಮ್ಮದೊಂದು ಟೀಮ್ ಕಳಿಸಿಸ್ಬಿಟ್ಟು ಎಲ್ಲ ರಿಪೋರ್ಟೆಲ್ಲ ತರಿಸ್ಕೊಂಡಿದ್ದೀನಿ. ಈ ವರ್ಷ ಬಜೆಟಲ್ಲೋ ಇಲ್ಲಾಂದರೆ ಬೋರ್ಡ್ನಲ್ಲೋ ಅದರಿಗೆ ಅಫಿಷಿಯಲಾಗೆ ಸೇರಿಸುವಂಥ ಕೆಲಸ ಮಾಡ್ತೀನಿ. ಇದು ಭಾಳ ಅವಶ್ಯಕತೆ ಇದೆ. ಏಕೆಂದರೆ ಸದ್ಯದಲ್ಲಿ ಕೂಡ ಒಂದು ವಿಶ್ವ ನೀರಿನ ಸೇವ್ ವಾಟರ್ ದಿನಾಚರಣೆ ಇದೆ. ನೆಕ್ಸ್ಟ್ ಮಂತು ಮಾರ್ಚ್ 22ನೇ ತಾರೀಕು. ಅದಕ್ಕೂ ಕೂಡ ಸಿದ್ಧತೆಯನ್ನು ಈಗಾಗಲೇ ನಾವು ಮಾಡಿಕೊಳ್ಬೇಕಾಗಿದೆ. ನಾನು ಅದು ವರದಿಯೆಲ್ಲ ತೊಗೊಂಡೆ. ಪೊಲೀಸ್ ಅಧಿಕಾರಿಗಳು ಭಾಳ ಚೆನ್ನಾಗಿ ಕಂಟ್ರೋಲ್ ಮಾಡಿದ್ದಾರೆ. ಯಾರೇ ತಪ್ಪು ಮಾಡಿದ್ರು ತಪ್ಪು ಕಾನೂನು ರೀತಿಯ ಕ್ರಮ ಕೈಗೊಳ್ತಾರೆ. ಯಾರೇ ತಪ್ಪು ಮಾಡಿದ್ರು, ಯಾವುದೇ ಥರ ತಪ್ಪು ಮಾಡಿದ್ರು ಕಾನೂನು ರೀತಿ ಕ್ರಮ ಕೈಗೊಳ್ತಾರೆ. ಬಟ್ ನಾನು ನಮ್ಮ ಆಫೀಸರ್ಸ್ ಏನು ಟೈಮ್ಲಿ ಆ್ಯಕ್ಟ್ ಮಾಡಿ ಕಂಟ್ರೋಲ್ ತಂದು ಯಾರಿಗೂ ಅಪಾಯ ಆಗಿಲ್ದಂಗೆ ಏನು ಮಾಡಿದ್ದಾರೆ, ನಾನು ಅವ್ರಿಗೆ ಅಭಿನಂದಿಸ್ತೇನೆ. ಕೂಡ ಕಲ್ಲು ಬಿದ್ದಿದೆ, ಆದ್ರೆ ರಾಜಣ್ಣ ಅವರು ಹೇಳ್ತಾರೆ ಪೊಲೀಸ್ ಅವರೇ ತಪ್ಪು ಮಾಡಿದ್ದಾರೆ ಅನ್ನುವಂಥದ್ದು. ಅದನ್ನು ಒಬ್ಬ ಮಂತ್ರಿ ಮೇಲೆ ಚೀಫ್ ಮಿನಿಸ್ಟ್ರು ಅದ್ರ ಬಗ್ಗೆ ಉತ್ತರ ಕೊಡ್ತಾರೆ. ಚೀಫ್ ಮಿನಿಸ್ಟ್ರು, ಹೋಮ್ ಮಿನಿಸ್ಟ್ರು ಮಾತಾಡ್ತಾರೆ. ನಾನು ಐ ಆಮ್ ಟೆಲಿಂಗ್ ಯು ನಮ್ಮ ರಾಜ್ಯದ ಈ ಮೈಸೂರು ಘಟನೆ ವಿಚಾರದಲ್ಲಿ ಪೊಲೀಸ್ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ. ನನಗೆ ಯಾರೇನು ಬಳಸಿದ್ದಾರೋ ಗೊತ್ತಿಲ್ಲ. ನನಗೆ ಬಂದ ಮಾಹಿತಿ ಪ್ರಕಾರ ಮಾಧ್ಯಮದವ್ರ ಹತ್ರ ನಾನು ತಿಳ್ಕೊಂಡಿದ್ದೇನೆ. ನಾನು ಆಫೀಸರ್ಸನ್ನು ಚರ್ಚೆ ಮಾಡಿದ್ದೇನೆ, ಸಾರ್ವಜನಿಕರಿಗೂ ಚರ್ಚೆ ಮಾಡಿದ್ದೇನೆ. ಆಮೇಲೆ ನಾನು ಕೆಲವು ಮುಸಲ್ಮಾನ್ ಇವರು ಏನು ಲೀಡರ್ಸ್ ಏನಿದ್ದಾರೆ ಪಾಪ ಅವರೆಲ್ಲ ಬಂದು ಭಾಳ ಜನ ಕಂಟ್ರೋಲ್ ಮಾಡಿದ್ದಾರೆ. ಎಲ್ಲ ಚಿಕ್ಕ ಹುಡುಗರಂತೆ. ಆ ವಿಡಿಯೋನು ನಾನು ನೋಡಿದ್ದೇನೆ. ಚಿಕ್ಕ ಹುಡುಗರು 14, 15, 17, 18 ವರ್ಷದ ಹುಡುಗರು ಪಾಪ ಅವರೆಲ್ಲ ಬಂದು, ಹಿರಿಯರೆಲ್ಲ ಬಂದು ತಡೆದು ಮಾಡಿ ಬುದ್ಧಿವಾದ ಹೇಳಿ ಅವ್ರನ್ನೆಲ್ಲ ಅವ್ರಿಗೂ ಏಟು ಬಿದ್ದಿದೆ. ನಮ್ಮ ಪೊಲೀಸ್ ಪುತ್ರರಾಜಿಗೆ ನೋಡಿದೆ, ಅವ್ರ ಕಾಲಿಗೂ ಏಟಾಗಿದೆ. ತೆಗೆದು ನೋಡಿದೆ. ಕೆಲವ್ರಿಗೆಲ್ಲ ಇವ್ರಿಗೆ ಪ್ರೊಟೆಕ್ಷನ್ ಇತ್ತು, ಪಾಪ ಅವ್ರು ಯಾರಿಗೂ ಪ್ರೊಟೆಕ್ಷನ್ ಇರಲಿಲ್ಲ. ಬೇರೆ ನಮ್ಮ ಸಾರ್ವಜನಿಕರಿಗೆ ಏನಿರಲಿಲ್ಲ, ಲೀಡರ್ಸ್ಗೆ. ಎಲ್ಲ ಧರ್ಮದ ಮುಖಂಡರುಗಳು ಭಾಳ ಪ್ರಯತ್ನ ಪಟ್ಟಿದ್ದಾರೆ.